ವೆಲ್ಕಮ್ ಬ್ಯಾಕ್. ಪುಷ್ಪ ಸ್ಟೈಲ್ನಲ್ಲಿ ರಕ್ತ ಚಂದನ ಸಾಗಿಸ್ತಾ ಇದ್ದ ಕಳ್ಳನನ್ನ ಬಂಧಿಸಲಾಗಿದೆ. ಹಣ್ಣು ಮಾರಾಟ ವಾಹನದಲ್ಲಿ ರಕ್ತ ಚಂದನವನ್ನ ಸಾಗಿಸ್ತಾ ಇದ್ದ ಮಹಾರಾಷ್ಟ್ರ ಗಡಿಯಲ್ಲಿ ರಕ್ತ ಚಂದನದ ಜೊತೆಗೆ ಈ ಖತರ್ನಾಕ್ ಕಳ್ಳ ಸಿಕ್ಕಿಬಿದ್ದಿದ್ದಾನೆ. ಪುಷ್ಪ ಸಿನಿಮಾ ಸ್ಟೈಲ್ನಲ್ಲೇ ಈತ ರಕ್ತ ಚಂದನವನ್ನ ಸಾಗಿಸ್ತಾ ಇದ್ದ. ಎಲ್ಲಿ ಅಂತಂದ್ರೆ ಹಣ್ಣು ಮಾರಾಟ ಮಾಡ್ತಾರಲ್ಲ ಆ ವೆಹಿಕಲ್ ಅಲ್ಲಿ ಈ ತರ ಮಾಡ್ತಾ ಇದ್ದ. ಮಹಾರಾಷ್ಟ್ರ ಗಡಿಯಲ್ಲಿ ರಕ್ತ ಚಂದನ ಜೊತೆಗೆ ಖತರ್ನಾಕ್ ಕಳ್ಳ ಸಿಕ್ಕಿಬಿದ್ದಿದ್ದಾನೆ. ಮಹಾರಾಷ್ಟ್ರ ರಾಜ್ಯದ ಮೀರಜ್ನಲ್ಲಿ ರಕ್ತ ಚಂದನದ ಜೊತೆಯಲ್ಲಿ ಓರ್ವನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಮಹಾರಾಷ್ಟ್ರ ಪೊಲೀಸರು. ಕರ್ನಾಟಕದ ಆನೇಕಲ್ ಮೂಲದ ಯಾಸಿನ್ ಇನಾಯತ್ ಉಲ್ಲಾ ಈ ಖತರ್ನಾಕ್ ಕಳ್ಳ ಅಂತ ಗೊತ್ತಾಗಿದೆ. ಆತನನ್ನೇ ವಶಕ್ಕೆ ಪಡ್ಕೊಂಡಿರೋದು. ಸುಮಾರು 2,45,00,000 ಮೊತ್ತದ ರಕ್ತ ಚಂದನ, ಅದರ ಜೊತೆಗೆ 10 ಲಕ್ಷದ ವಾಹನ, ಜೊತೆಯಲ್ಲಿ ಒಬ್ಬ ಕಳ್ಳನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಪುಷ್ಪ ಸಿನಿಮಾ ಬಹುತೇಕರು ನೋಡೇ ಇರ್ತೀರಾ. ಸೊ ಅದರಲ್ಲಿ ರಕ್ತ ಚಂದನವನ್ನ ಹೆಂಗೆ ಸಾಗಾಟ ಮಾಡ್ತಾರೆ, ಸೊ ಆ ಬೇಸ್ ಮೇಲೆ ಸಿನಿಮಾ ಇದೆ. ಅದನ್ನೇ ರಿಯಲ್ ಲೈಫ್ ಅಲ್ಲಿ ಮಾಡಕ್ ಹೋಗಿದ್ದಾರೆ. ಕೈವಾಡ ಇರಲ್ಲ, ದೊಡ್ಡದೊಂದು ಜಾಲ ಒಂದು ಇರುತ್ತೆ, ಲಿಂಕ್ ಇದ್ದೇ ಇರುತ್ತೆ. ಈ ಪ್ರಕರಣವನ್ನು ಪೊಲೀಸರು ಭೇದಿಸಬೇಕಾಗುತ್ತೆ, ಆದ್ರೆ ಪೊಲೀಸರ ಕಾರ್ಯಕ್ಷಮತೆಯನ್ನ ಮೆಚ್ಚಬೇಕಾಗುತ್ತೆ. ಸೊ ಈ ತರ ವೆಹಿಕಲ್ ಅಲ್ಲಿ ತಗೊಂಡು ಹೋಗ್ತಾ ಇದ್ದ ರಕ್ತ ಚಂದನವನ್ನ ಸಿನಿಮಾ ಸ್ಟೈಲ್ ನಲ್ಲೇ ರಕ್ತ ಚಂದನ ಸಾಗಾಟ ಮಾಡ್ತಾ ಇದ್ದ. 10 ಲಕ್ಷ ಮೌಲ್ಯದ ಒಂದು ವೆಹಿಕಲ್, ಜೊತೆಗೆ ರಕ್ತ ಚಂದನ, ಜೊತೆಗೆ ಆ ಕಳ್ಳನನ್ನ ಈಗ ಮಹಾರಾಷ್ಟ್ರ ಪೊಲೀಸರು ಬಂಧಿಸಿದ್ದಾರೆ. ಈತ ಕರ್ನಾಟಕ ಮೂಲದ ಕಳ್ಳ ಅಂತ ಗೊತ್ತಾಗಿದೆ. सैंडलवुड स्टेशन की हद में सैंडलवुड चंदन का इलीगल ट्रांसपोर्टेशन हो रहा है, ऐसी कॉन्फिडेंशियल इन्फॉर्मेशन हमें मिली थी. उस इन्फॉर्मेशन पे वर्कआउट करते हुए ज़कात नाका इस पॉइंट पर पुलिस डिपार्टमेंट और फॉरेस्ट डिपार्टमेंट ने जॉइंट रेड किया है. इस रेड में एक गाड़ी को सीज़ किया है और एक आरोपी को